ರಾಜ್ಯದಲ್ಲಿ ಕಾಂಗ್ರೆಸ್ ಸಚಿವ ಸಂಪುಟ ವಿಸ್ತರಣೆ ಕಹಾನಿ ಮಾತ್ರ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಕೊಡ್ತಾನೆ ಇದೆ. ಲಾಸ್ಟ್ ಟೈಮು ಹೈಕಮಾಂಡ್ ಜೊತೆ ಮಾತಾಡಕ್ ಹೋಗಿದ್ದಾಗ ಕಾಕ್ರೋಚ್ ಜನತಾ ಪಾರ್ಟಿಯವರ ಚಳುವಳಿ ಅದನ್ನ ತಡೆದಿತ್ತು. ವಾಪಸ್ ಬಂದು ಅದ್ರದ್ದು ಏನು ಎತ್ತ ಕತೆ ಅಂತ ಹೇಳಿ ತಿಳ್ಕೊಳ್ಳುವಾಗ ಈಗ ಮತ್ತೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಹಾಗೆ ನಮ್ಮ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು, ಹಾಗೆ ಪಕ್ಷದ ಅಧ್ಯಕ್ಷರಾದ ಬಿ.ಕೆ. ಹರಿಪ್ರಸಾದ್ ಅವರು ಮತ್ತೆ ಹೈಕಮಾಂಡ್ ಜೊತೆ ಮಾತುಕತೆ ಮಾಡಕ್ಕೆ ಇದೇ ಶನಿವಾರ ಭಾನುವಾರ ಹೋಗ್ತಾ ಇದ್ದಾರೆ. ಅಂದ್ರೆ ಜುಲೈ 26ನೇ ತಾರೀಕು. ಈ ಸಚಿವ ಸಂಪುಟ ವಿಸ್ತರಣೆ ಬಾರಿ ದಿನದಿಂದನೇ ಎಕ್ಸ್ಟೆಂಡ್ ಆಗ್ತಿತ್ತು. ಈಗ ಜುಲೈ 29 ಅಂದ್ರೆ ಬುಧವಾರ ಇಷ್ಟ್ರ ಒಳಗಡೆ ಅದೇನಾದ್ರೂ ಕ್ಲೋಸ್ ಆಗುತ್ತಾ? 20 ಸೀಟಲ್ಲಿ 18 ಸೀಟ್ ಕ್ಲೋಸ್ ಆಗುತ್ತೆ ಅಂತ ಎಲ್ಲ ಮಾತುಕತೆ ಕೇಳಿ ಬರ್ತಾ ಇದೆ. ಅದಲ್ದೇ ಇದ್ರ ಜೊತೆ ಇನ್ನೊಂದು ಬಾಂಬ್ ಸ್ಫೋಟ ಬೇರೆ ಆಗಿದೆ. ಏನು ಅಂದ್ರೆ ಈ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಜೊತೆ ಮತ್ತಿಬ್ರನ್ನ ಯಾರನ್ನಾದ್ರೂ ಕೂರಿಸ್ಬೇಕು ಅಂತ. ಇದ್ರ ಜೊತೆಗೆ ಇನ್ನೊಂದು ಈ ವಿಷಯನೂ ಒಂದು ಇನ್ಕ್ಲೂಡ್ ಆಗಿದೆ. ಈಗ ಯಾವ್ದಾವ್ದು ಸ್ಥಾನಮಾನಗಳು ರೆಡಿ ಆಗ್ತವೋ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಈ 18 ಸ್ಥಾನಗಳೇನಿದೆ ಅದು ಮಾತ್ರ ಫುಲ್ಫಿಲ್ ಆಗೋದು, ಮಂತ್ರಿಗಿರಿ ಕೊಡೋ ಅಂತದಂತೂ ಖಂಡಿತ ಆಗಿದೆ. ಈ 60-40 ರೂಲ್ ನ ಯಾವ ತರ ಅದಕ್ಕೆ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಆದ್ರೆ ಒಂದಷ್ಟು ಲಿಸ್ಟ್ ನಮ್ಮ ಹತ್ರ ಇದೆ, ಯಾರ್ಯಾರಿಗೆ ಸಿಗಬಹುದು ಅಥವಾ ಯಾರ್ಯಾರ ನೇಮ್ ಅದ್ರಲ್ಲಿ ಇದೆ ಅಂತ ಹೇಳೋದಾದ್ರೆ ಒಂದಷ್ಟು ನೇಮ್ಗಳನ್ನ ನಾನು ಈಗ ಹೇಳ್ತೀನಿ ನಿಮಗೆ. ಸೊ ಅದ್ರಲ್ಲಿ ಲಕ್ಷ್ಮಣ್ ಸವದಿ ಅವ್ರದ್ದು, ಹಾಗೆ ಪುಟ್ಟರಂಗ ಶೆಟ್ಟಿ ಅವ್ರದ್ದು, ಸಲೀಂ ಅಹಮದ್ ಅವ್ರದ್ದು, ಎಂ ಕೃಷ್ಣಪ್ಪ ಅವ್ರದ್ದು, ಚಲುವರಾಯಸ್ವಾಮಿ ಅವ್ರದ್ದು, ಎಸ್ ಮಲ್ಲಿಕಾರ್ಜುನ್ ಅವ್ರದ್ದು, ರಘುಮೂರ್ತಿ ಅವ್ರದ್ದು, ರುದ್ರಪ್ಪ ಲಮಾಣಿ ಅವ್ರದ್ದು, ಮಧು ಬಂಗಾರಪ್ಪ ಅವ್ರದ್ದು, ಅಜಯ್ ಸಿಂಗ್ ಅವ್ರದ್ದು, ಅದ್ರ ಜೊತೆಗೆ ಅಪ್ಪಾಜಿ ನಾಡಗೌಡ್ರು ಅವ್ರದ್ದು, ಬಸವರಾಜ ರಾಯರೆಡ್ಡಿ ಅವ್ರದ್ದು, ಸಂತೋಷ್ ಲಾಡ್ ಅವ್ರದ್ದು, ಜಮೀರ್ ಅಹಮದ್ ಅವ್ರದ್ದು, ಡಾಕ್ಟರ್ H.C. ಮಹಾದೇವಪ್ಪ ಅವ್ರದ್ದು, ಹಾಗೂ ಶಿವಲಿಂಗೇಗೌಡರು ಕೂಡ ಹೆಸರುಗಳಿದೆ. ಹಾಗಾದ್ರೆ ಈ 18 ಸ್ಥಾನಗಳಲ್ಲಿ ಇವ್ರದೆಲ್ಲ ಹೆಸರು ಫಿಕ್ಸ್ ಆದ್ರೆ ಇನ್ನೆರಡು ಯಾರು ಅದನ್ನ ಯಾವಾಗ ಡಿಸೈಡ್ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. ಒಟ್ನಲ್ಲಿ ಈ ಕಹಾನಿ ಮಾತ್ರ ನೆಕ್ಸ್ಟ್ ಲೆವೆಲ್ ಟ್ವಿಸ್ಟ್ ಕೊಡ್ತಾ ಇದೆ. ಯಾವಾಗ ನೋಡಿದ್ರು ಇದು ಒಂದಲ್ಲ ಒಂದು ಅಡ್ಡಿ ಬರ್ತಾನೆ ಇದೆ. ಈ ಸತಿನಾದ್ರೂ ಈ ಕಹಾನಿ ಕಂಪ್ಲೀಟ್ ಆಗುತ್ತಾ ಅಂತ ಕಾದ್ ನೋಡೋಣ. ಇದೇ ತರ ಅಪ್ಡೇಟ್ ನಾನು ನಿಮಗೋಸ್ಕರ ತರ್ತಾ ಇರ್ತೀನಿ. ನೀವು ಈ ಚಾನೆಲ್ ನ ಲೈಕ್ ಮಾಡಿ, ಇಷ್ಟ ಆದ್ರೆ ಈ ವಿಡಿಯೋ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ಅಪ್ಡೇಟ್ ಒಂದಿಗೆ. ಅಲ್ಲಿವರೆಗೂ ಬಾಯ್.